ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಟೈಮಿಂಗ್ಸ್ ನೋಡಿ, ಬೆಳಗಿನ ಜಾವ 6 ಗಂಟೆ 10 ನಿಮಿಷ. ಎಲ್ಲಿ ಹೋಗ್ತಾ ಇದ್ದಾನೆ ರೂಪೇಶ್ ಅಂತ ನೋಡ್ತಾ ಇದ್ದೀರಾ? ಬನ್ನಿ, ಇವತ್ತು ನನ್ನ ಫಸ್ಟ್ ವ್ಲಾಗ್ ಒಂದು ದೇವಸ್ಥಾನದಿಂದ ಪ್ರಾರಂಭ ಮಾಡೋಣ ಅಂತ. ಸೊ ಸ್ಟೇ ಟ್ಯೂನ್ಡ್, ಎಲ್ಲ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ. ಆ್ಯಕ್ಚುಲಿ ಬಿಡೋಷ್ಟರಲ್ಲಿ ಸುಮಾರು 6:30 ಆಗೋಗಿತ್ತು. ಹಾಗೆ ಡೀಸೆಲ್ ಕೂಡ ಇರಲಿಲ್ಲ. ಹಾಗೆ ಮನೆ ಹತ್ರನೇ ಇರೋ ನಯಾರಲ್ಲಿ ಡೀಸೆಲ್ ಹಾಕಿಸ್ಕೊಂಡ್ವಿ. ಆ್ಯಂಡ್ ಗೈಸ್, ಹಾಗೆ ಸನ್ರೈಸ್ ಶಾಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾವಿವತ್ತು ಹೋಗ್ತಾ ಇರೋ ಟೆಂಪಲ್ಲು ಸುಮಾರು 80 ಕಿಲೋಮೀಟರ್ ನಮ್ಮ ಮನೆಯಿಂದ ಆಗುತ್ತೆ. ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:30 to 8:45 ಆಗೋಗಿತ್ತು. ಸೊ ಗೈಸ್, ನಾನು ಹೇಳ್ತಿದ್ದಿದ್ದು ದೇವಸ್ಥಾನ ಇದೇನೆ. ಸೊ ಇದು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಇದು ಇರೋದು ಚನ್ನಪಟ್ಟಣ ರಾಮನಗರ ಡಿಸ್ಟ್ರಿಕ್ಟ್, ಕರ್ನಾಟಕ ಅಲ್ಲಿ. ಇದು ಬರೀ ಕರ್ನಾಟಕ ಅಲ್ಲದೆ ಆಲ್ ಓವರ್ ಇಂಡಿಯಾಲೂ ತುಂಬಾ ಫೇಮಸ್ ದೇವಸ್ಥಾನ. ಏನಕ್ಕಂದರೆ ಇದು ಅತಿ ದೊಡ್ಡ ಚಾಮುಂಡೇಶ್ವರಿ ಅಮ್ಮನವರ ಸ್ಟ್ಯಾಚು. ಇದು 60 ಅಡಿ ಸ್ಟ್ಯಾಚು ಆಗಿದ್ದು 35,000 kgಯ ಸ್ಟ್ಯಾಚು. ಸೊ ಇದನ್ನು ಪಂಚಲೋಹ ಸ್ಟ್ಯಾಚು ಅಂತ ಹೇಳ್ತಾರೆ. ಪಂಚಲೋಹ ಅಂದರೆ ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ ಹಾಗೂ ಕಬ್ಬಿಣದಿಂದ ತಯಾರಿಸುವ ಸ್ಟ್ಯಾಚು. ಸೊ ಇನ್ನೊಂದು ವಿಶೇಷತೆ ಏನಂದರೆ ತೆಂಗಿನಕಾಯಿಯನ್ನು ಕಟ್ಟೋದು, ಹರಕೆ ಮಾಡಿಕೊಂಡು ಹಾಗೂ ಎಲ್ಲ ಅಮಾವಾಸ್ಯೆಯಲ್ಲೂ ತಡೆಯನ್ನು ಕೂಡ ಹೊಡೆಯಲಾಗುತ್ತೆ. ಸೊ ಇದರಿಂದ ಏನೇ ದೃಷ್ಟಿಯಾಗಿದ್ರೂ ಹೋಗುತ್ತೆ. ಅಮ್ಮನವರ ಗರ್ಭಗುಡಿ ಇದೆ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಸವಣ್ಣ ಹತ್ರ ಹೋದ್ವಿ. ಬಸವಣ್ಣನ ವಿಶೇಷತೆ ಏನಂದರೆ ಬಸವಣ್ಣ ಬಲಗಾಲಿನ ಪಾದದಿಂದ ಭಕ್ತಾದಿಗಳನ್ನು ಆಶೀರ್ವಾದ ಮಾಡೋದು. ಸೊ ಭಕ್ತರ ಕೋರಿಕೆ ಸಿದ್ಧಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಭಕ್ತರಲ್ಲಿ. ಸೊ ಅಲ್ಲಿಂದ ದೇವಸ್ಥಾನ ಬ್ಯಾಕ್ ಸೈಡಿಂದ ಒಂದು ದಾರಿ ಇದೆ, ಅದು ಪ್ರಸಾದದ ದಾರಿ ಆಗುತ್ತೆ. ಇದರಲ್ಲಿ ಕಂಪ್ಲೀಟ್ ಸೌದೆ ಒಲೆಯಲ್ಲಿ ಪ್ರಸಾದವನ್ನು ತಯಾರಿಸುತ್ತಾರೆ. ಸೊ ಇದರಲ್ಲಿ ಇನ್ನೂ ತುಂಬಾ ವಿಶೇಷವಾದದ್ದು ಏನಂದರೆ ಅನ್ನದಾಸೋಹ. ಪ್ರತಿದಿನ 24 ಗಂಟೆಗಳು ಕೂಡ ಇಲ್ಲೇ ಪ್ರಸಾದ ಲಭ್ಯವಿದೆ. ದೇವರು, ಇದು ದೇವಸ್ಥಾನದ ಕೆಳಗಡೆ ಮಾಡಿರುವಂಥ ಗುಹೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಪ್ರತಿಯೊಂದೂ POPನ ಯೂಸ್ ಮಾಡಿ ಸೂಪರಾಗಿ ಮಾಡಿದ್ದಾರೆ. ನೋಡ್ರಿ, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ. ಹರ ಹರ ಮಹಾದೇವ್. ನೋಡಿದವರು ಮನಕ್ಕೆ ಓಬವ್ವ, ನೋಡ್ತಾ ಇರ್ಬೋದು. ನೋಡಿದವರು ಬ್ರಹ್ಮಚಾರಿಣಿ ಮಾಡಿದ್ದಾರೆ. ದೇವರು ಚಂದ್ರ ಗಂಟ. ಓಕೆ, ವಾವ್, ನೋಡಿ ಎಷ್ಟು ಸಖತ್ತಾಗಿದೆ. ಯಾವುದೋ ಒಳ್ಳೆ ಜೈಲಿಗೆ ಬಂದೋ ಥರ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರಿ ಫೀಸ್ 50 rupees per person. ಸೊ ಟೋಟಲಿ ವರ್ತ್ ಇಟ್. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ.
ಮಡಕೆ ಮಡಕೆ. ವಾವ್, ಯಾವುದೋ ನಾಯಿ ಸೌಂಡ್ ಬರ್ತಾಯ್ತಲ್ಲ. ಎಲ್ಲಿ ಗುರು ನಾಯಿ ಸೌಂಡು? ಹಳೆ ಕಾಲ. ವಾವ್, ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾರತಾಂಬೆ. ವಾವ್, ಬಳೆ ಶಾಸ್ತ್ರ. ನೈಸ್. ಹಾಂ, ಪಂಚಾಯತಿ. ಓಹೋ, ಎಲ್ಲ ಮರ್ಕೋತಿ ಆಟ ಆಡ್ತಾವ್ರೆ. ಒಂದು ನಾಯಿ ನೋಡೋದು, ನಾಯಿ ಇಲ್ಲ ಇದೆ. ಪೂಜೆ ಮುಗಿಸಿ ಪ್ರಸಾದ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ 1 ಗಂಟೆ ಆಗೋಗಿತ್ತು. ಸೊ ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 2:15 2:45 ಆಗುತ್ತೆ. ಮನೆಗೆ ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಪೆಟ್ ಡಾಗ್ ಸ್ಕೂಬಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ನಾನು ಕಚ್ತೀನಿ ಹೆಂಗೆ? ಸಿಟ್. ನೋ ಎತ್ಕೊಳ್ಳೋದ ಏನೇ ಅಂದ್ರು. ಸೊ ಹೇ ಗಾಯ್ಸ್, ಟೆಂಪಲಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮೆಜೆಸ್ಟಿಕ್ ಕಡೆ ಬ್ಲಾಗಿಂಗ್ ಎಕ್ವಿಪ್ಮೆಂಟ್ಸ್ ಬೇಕಿತ್ತು. ಸೊ ತಗೊಂಡ್ಬರೋದಕ್ಕೆ ಹೋಗ್ತಾ ಇದ್ದೀನಿ. ತಿನ್ನೋ. ಬೆಳಗ್ಗೆ ಎದ್ದಾರ. ಓ ಮೈ. ट्रिप पे जा रहा है सर. ಗೈಸ್, ಹೇಳಿದ್ದಲ್ಲ ಎಕ್ವಿಪ್ಮೆಂಟ್ಸ್ ತರೋದಿದೆ ಬ್ಲಾಗಿಂಗದ್ದು ಅಂತ. ಸೊ ಬನ್ನಿ, ಒಂದೊಂದು ಎಕ್ವಿಪ್ಮೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಹಂಗೆ ತೋರಿಸ್ತೀನಿ. ಇವತ್ತು ನಾನು ತೊಗೊಬಂದಿದ್ದೀನಿ ಡಿಜಿಟೆಕ್ದು ಗೊರಿಲ್ಲಾ ಪಾಡ್, ಮತ್ತು ಇದಕ್ಕೆ ಬೇಕಾಗಿರೋಂಥ ಫೋನ್ ಹೋಲ್ಡರ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿದೆ, ನೀಟಾಗಿ ಫ್ಲೆಕ್ಸಿಬಲ್ ಆಗಿದೆ. ಸೊ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು, ಎಲ್ಲಿ ಬೇಕಾದರೆ ಅಲ್ಲಿ ಸ್ಟ್ಯಾಂಡ್ ಮಾಡ್ಬೋದು. ಒಂದು ಹೈಟಾಗಿ ನೀಟಾಗಿ ಒಂದು ಗುಡ್ ಪೊಸಿಷನಲ್ಲಿ ಫೋಟೋಸ್ ವೀಡಿಯೋಸ್ನ ತೆಗೆಯೋದಕ್ಕೆ ಒಂದು ಒಳ್ಳೆ ಎಕ್ವಿಪ್ಮೆಂಟ್. ಮತ್ತು ಇದ್ರ ಜೊತೆ ನನಗೆ ನೆನ್ನೆ ವ್ಲಾಗ್ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಏನೇ ಒಂದು ವಾಯ್ಸ್ ಓವರ್ ಕೊಡಬೇಕಾದ್ರೂ ತುಂಬ ಡಿಸ್ಟರ್ಬೆನ್ಸಲ್ಲಿತ್ತು ನನ್ನ ಬ್ಯಾಕ್ಗ್ರೌಂಡು. ಸೊ ಒಂದು ಐಡಿಯಾ ಮಾಡಿ ಡಿಜಿಟೆಕ್ದು 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ತೊಗೊಂಡಿದ್ದೀನಿ. ವೇರ್ ಇಟ್ ಕಮ್ ಫ್ರಮ್ ವೈರ್ಲೆಸ್ ಟ್ರಾನ್ಸ್ಮಿಷನು, 2.4G ವೈರ್ಲೆಸ್, ಮತ್ತು ಸೌಂಡ್ ಕ್ಯಾಪ್ಚರ್, ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದೆ. ಸೊ ಈ ಡಿಜಿಟೆಕ್ದು ಮೈಕ್ ಅಲ್ಲಿ ಏನೇನಿದೆ ಅಂತ, ಇದು ಬೋತ್ ಐಫೋನ್ ಮತ್ತು ಆ್ಯಂಡ್ರಾಯ್ಡ್ ಫೋನ್ಸ್ ಎರಡಿಗೂ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ಇದು ಡಿಜಿಟೆಕ್ದು ಒಂದು ಸಿಂಬಲ್ ಇದೆ. ಇದರಲ್ಲಿ ಇದೇ ಡಿಜಿಟೆಕ್ದ ಮೈಕ್ ನೋಡಿ, ನೀಟಾಗಿ ಕವರಲ್ಲಿ ಪ್ಯಾಕ್ ಆಗಿದೆ.
ಸೊ ಇದರಲ್ಲಿ 2 ಮೈಕ್ ಇದೆ, ಸೊ ಒಂದು ರಿಸೀವರ್ ಇದೆ. ಸೊ ಈಸಿಲಿ ಈ ಮೈಕ್ ರಿಸೀವರ್ನ ಇಟ್ಕೊಂಡು ಆರಾಮಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಬ್ಯಾಕ್ಗ್ರೌಂಡ್ ವಾಯ್ಸ್ ಏನೂ ಬರೋದಿಲ್ಲ. ಸೊ ಬನ್ನಿ ಯೂಸ್ ಮಾಡಿ ಒಂದ್ಸತಿ ಟೆಸ್ಟ್ ಮಾಡಿ ನೋಡೋಣ. ಇದೆ ರಿಸೀವರು ವಿಚ್ ಕಮ್ಸ್ 2 ಸಿ ಟೈಪ್ ಇದೆ ಮತ್ತು ಒಂದು ಸಿ, ಒಂದು ನಾರ್ಮಲ್ ಐಫೋನ್ ಪಿನ್ ಇದೆ. ಸೊ ಸಿ ಟೈಪ್ ಇರೋದ್ರಲ್ಲಿ ಇದನ್ನು ಕನೆಕ್ಟ್ ಮಾಡಿ ಡೈರೆಕ್ಟಾಗಿ ನಮ್ಮದು ಯಾವ ಆ್ಯಂಡ್ರಾಯ್ಡ್ ಫೋನ್ ಆಗಿರ್ಬೋದು ಇಲ್ಲ ಐಫೋನ್ ಆಗಿರ್ಬೋದು ಅದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ರೆ ಈಸಿಲಿ ಕನೆಕ್ಟ್ ಆಗುತ್ತೆ. ಇದೆ ಕನೆಕ್ಟ್ ಮಾಡಿ, ಈಸಿಯಾಗಿ ಮ್ಯಾಗ್ನೆಟ್ ಇದೆ. ಸೊ ಈಸಿಯಾಗಿ ನಮ್ಮ ಟೀ ಶರ್ಟ್ಸ್ ಆಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು ಈಸಿಲಿ ಕ್ಲಾತಿಗೆ ಅಂಟ್ಕೊಳ್ಳುತ್ತೆ. ಸೊ ನೋಡಿ, ಹಲೋ ಮೈಕ್ ಟೆಸ್ಟಿಂಗ್ 1 2 3 1 2 3 ಚೆನ್ನಾಗೇ ಬರ್ತಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಕಮೆಂಟ್ ಮಾಡಿ ಚೆನ್ನಾಗಿದೆ ಹೇಗೆ ಅಂತ. ಸೊ ವೆಲ್ ಗೈಸ್, ವೆಲ್ಬಾರ್ನ್ ಕಂಪ್ನಿಯ ಟ್ರೈಪಾಡ್ LS9 ಅಂತ. ಸೊ ಇದನ್ನೇ ಪರ್ಚೇಸ್ ಮಾಡಿದ್ದು. ಸೊ ನೋಡಿ, ಈಸಿಯಾಗಿ ಇದು ಎಲ್ಲಿ ಬೇಕೋ ಇಲ್ಲಿ ಲೊಕೇಟ್ ಮಾಡ್ಬೋದು, ಎಷ್ಟು ಹೈಟ್ ಬೇಕೋ ಅಷ್ಟಕ್ಕೆ ಲಾಕ್ ಮಾಡ್ಬೋದು. ಆಲ್ಮೋಸ್ಟ್ 2 to 3 ಲಾಕಿಂಗ್ ಸಿಸ್ಟಮ್ ಇದೆ ನೋಡಿ. ಇಷ್ಟು ಹೈಟ್ ಹೋಗುತ್ತೆ, ಈಸಿಯಾಗಿ ಇಲ್ಲಿ ಫೋನ್ ಹೊಡೆಯೋದ್ರಿಂದ ಈಸಿಯಾಗಿ ಲಾಕ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇಷ್ಟೇ ನನ್ನ ಎಕ್ವಿಪ್ಮೆಂಟ್ಸು. ಈ ಬೇಸಿಕ್ ಎಕ್ವಿಪ್ಮೆಂಟ್ಸ್ ಒಂದು ಬ್ಲಾಗಲ್ಲಿ ಇಲ್ಲ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಿದ್ರೆ ಸಾಕು ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಗ್ತಾಯಿರಿ, ನಗಿಸ್ತಾಯಿರಿ, ಹಾಗೆ ನಗುನ ಅನಿಸ್ತಾಯಿರಿ. ಮತ್ತೆ ಸಿಗೋಣ ಜೊತೆಯಲ್ಲಿ. ಬಾಯ್, ಟೇಕ್ ಕೇರ್.